ಇನ್ನು ಹೆಲ್ಮೆಟ್ನಿಂದ ಚಾಲಕನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅಂತೆ. ವರ್ತೂರು ಸಮೀಪ ಬೆಳಗೆರೆಯ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಅನ್ನು ಹಿಡ್ಕೊಂಡು ಚಾಲಕನ ಮೇಲೆ ಮನಸೋ ಇಚ್ಛೆ ಹೊಡೆಯಲಾಗಿದೆ. ಇಂಡಿಕೇಟರ್ ಹಾಕದೆ ಬೈಕ್ ತಿರುಗಿಸಿದ ಸವಾರ ಈ ಕಾರಣಕ್ಕೆ ಕೆಟ್ಟ ಭಾಷೆಯಲ್ಲಿ ನಿಂದಿಸಿದಂತಹ ಶಾಲಾ ಬಸ್ ಚಾಲಕ ಮಾತಿಗೆ ಮಾತು ಬೆಳೆದು ಆತ ಮನಸೋ ಇಚ್ಛೆ ಆ ಚಾಲಕನನ್ನ ಥಳಿಸಿದ್ದಾನಂತೆ. ಹೆಲ್ಮೆಟ್ನಿಂದ ಬೈಕ್ ಚಾಲಕನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಎಲ್ಲಿ? ವರ್ತೂರು ಸಮೀಪ ಬೆಳಗೆರೆಯ ಮುಖ್ಯ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇಂಡಿಕೇಟರ್ ಹಾಕದೆ ಬೈಕ್ ತಿರುಗಿಸಿದ ಸವಾರ ಅನ್ನುವ ಕಾರಣಕ್ಕೆ ಶಾಲಾ ಬಸ್ ಚಾಲಕ ಮತ್ತು ಬೈಕ್ ಚಾಲಕನ ನಡುವೆ ಮಾತಿಗೆ ಮಾತು ಬೆಳೆದು ಹೆಲ್ಮೆಟ್ ತಗೊಂಡು ಮನಸೋ ಇಚ್ಛೆ ಥಳಿಸ್ಬಿಟ್ಟು ನೋಡಿ, ಇದೇ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಗಲಾಟೆ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆ ರೆಡ್ ಟಿ ಶರ್ಟ್ ಅವ ತಡೆಯೋಕ್ಕೆ ಬರ್ತಾ ಇದ್ದಾನೆ. ವೈಟ್ ಕಲರ್ ಶರ್ಟಲ್ಲಿ ಇರುವವನು ಬೈಕ್ ಚಾಲಕ ಅನ್ಸುತ್ತೆ ನೋಡಿ. ಬಸ್ ಚಾಲಕ ಇವನೇನು ಬಸ್ ಚಾಲಕನ ರೌಡಿನ ಅಂತ ಹೇಳಿ ಇಷ್ಟು ಕೂಡ ಪೇಷನ್ಸ್ ಇಲ್ಲದೆ ಇರುವವರು ಆ ಬಸ್ಸನ್ನು ಅದು ಹೆಂಗೆ ಚಲಾಯಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಇವರೆಲ್ಲ ಇವನನ್ನೇನು ರೌಡಿಗಳಂತ ಎಣಿಸ್ಕೊಳ್ತಾರ? ಅವನು ಇಂಡಿಕೇಟರ್ ಹಾಕದೆ ಟರ್ನ್ ಮಾಡ್ದ, ಓಕೆ, ಅದು ತಪ್ಪು. ಅದು ನೋಡೋಕ್ಕೆ ಪೊಲೀಸರಿದ್ದಾರೆ, ಒಂದು ಕಾನೂನು ವ್ಯವಸ್ಥೆ ಅಂತಿದೆ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶವ್ಯಾಪಿ ಒಂದು ಕಾನೂನು ವ್ಯವಸ್ಥೆ ಅಂತಿದೆ. ನೋಡಿ, ಆ ಹಿಂದಿನ ಬಸ್ ಕೂಡ ಇವನ ಚಾಲಕನ ಪರಿಚಯದವರೇ. ಹಾಗಾಗಿ ಇವರು ಇಬ್ಬರಿದ್ದಾರೆ ಅನ್ನೋ ಕಾರಣಕ್ಕೆ ಅವನಿಗೆ ಮನಸೋ ಇಚ್ಛೆ ಹೊಡೆಯೋದ? ಇನ್ ಕೇಸ್ ಆಫ್ ಅವನದೇ ಬಹುಶಃ ಅದೇ ಚಾಲಕನ ಹೆಲ್ಮೆಟ್ ಅಂತ ಕಾಣಿಸುತ್ತೆ, ಅದೇ ಬೈಕ್ ಚಾಲಕನದೇ ಹೆಲ್ಮೆಟ್ ಅಂತ ಕಾಣಿಸುತ್ತೆ. ನೋಡಿ ಹೆಂಗೆ ಹೊಡೆಯಕ್ಕೆ ಹೋಗ್ತಾ ಇದ್ದಾನೆ ಅಂತ. ಹೊಡೆದಿದ್ದಾನೆ ಕೂಡ. ಏನೋ ಅದು ಯಾವುದದು ಸ್ಕೂಲ್, ಅದು ವಿಶ್ವ ವಿದ್ಯಾಪೀಠನ ವಿಶ್ವವಿದ್ಯಾಪೀಠ. ನಿಮ್ಮ ಸಂಸ್ಥೆಯವರಿಗೂ ನಾವು ತಿಳಿಸ್ತಾ ಇದ್ದೀವಿ, ನೋಡ್ರಿ ನಿಮ್ಮ ಚಾಲಕ ಯಾವ ರೀತಿ ಇದ್ದಾನೆ ಅಂತೇಳಿ. ಇಂಥ ರೌಡಿಗಳನ್ನೆಲ್ಲ ಸ್ಕೂಲ್ ಬಸ್ ಓಡ್ಸಕ್ಕೆ ಹಾಕೊಂಡಿದ್ದೀರೇನ್ರಿ? ಇವರೆಲ್ಲ ಇನ್ನು ಮಕ್ಕಳೇನಾದರೂ ತಕರಾರು ಮಾಡಿದರೆ ಶಾಲೆ ಬಸ್ಸಲ್ಲಿ ಅವ್ರಿಗೆ ಹಿಂಗೆ ಹೊಡೆಯಲ್ಲ ಅಂತ ಹೇಳ್ತೀರಾ?